ತಪ್ಪಾಗಿದ್ರೂ ನೀನು ನೋಡದೆ ಇರೋಕೆ ಆಗಲಿಲ್ಲ. ಅದಲ್ಲದೆ ಎಂಗೇಜ್ಮೆಂಟ್ ಆಗಿಬಿಟ್ಟಿದೆಯಲ್ಲ, ಅರ್ಧ ಮದುವೆ ಆದಾಗೇನೆ. ಅಂದರೆ ನಾವು ಹಾಫ್ ಕಪಲ್ಸ್ ಅಂತಾಯ್ತು. ಮತ್ತೆ ಫುಲ್ ಕಪಲ್ಸ್ ಯಾವಾಗ ಆಗ್ತೀವೋ ಏನೋ. ನಮ್ಮ ದೊಡ್ಡವರು ನಮ್ಗೆ ನಿಶ್ಚಿತಾರ್ಥ ಮಾಡಿ ಮದುವೆ ವಿಷಯ ಮರ್ತ್ಬಿಟ್ಟಿದ್ದಾರೆ. ಎಕ್ಸಾಮ್ಸ್ ಆದ ಕೂಡಲೇ ಮದುವೆ ಮಾಡ್ತೀವಿ ಅಂದರು. ನಮ್ಮ ಎಕ್ಸಾಮ್ಸ್ ಮುಗಿದು ಎಷ್ಟು ದಿನ ಆಯಿತು. ನಿಂಗೆ ನಮ್ಮ ಮನೆ ಪರಿಸ್ಥಿತಿ ಗೊತ್ತಿದೆಯಲ್ಲ ರಾಜೇಶ್. ನಮ್ಮ ಪ್ರಾಪರ್ಟೀಸ್ ಎಲ್ಲ ಗೌರ್ನಮೆಂಟ್ ಸೀಸ್ ಮಾಡಿದೆ. ಅಪ್ಪ ಮತ್ತೆ ಚಿಕ್ಕಪ್ಪ ಸ್ವಲ್ಪ ದಿನ ಜೈಲಲ್ಲೂ ಇದ್ರು. ಅಭಿ ಚಿಕ್ಕಪ್ಪನ ದಯೆಯಿಂದ ಹೊರಗಡೆ ಬಂದ್ರು. ನಮ್ಮ ಫ್ಯಾಮಿಲಿ ಎಲ್ಲ ಅಭಿ ಚಿಕ್ಕಪ್ಪ ವಸು ಚಿಕ್ಕಮ್ಮನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವಾಗ ಹೇಳೋದಕ್ಕೆ ನೋವಾದ್ರೂ ಕೂಡ ನಮ್ಗೆಲ್ಲ ಈಗ ಬದುಕೋದೆ ಕಷ್ಟ ಆಗಿದೆ ರಾಜೇಶ್. ಹೇ ಸಾರಿ. ಹೇ ಅಳ್ಬೇಡ, ನಾನು ನಿಮ್ಮವ್ರನ್ನ ಏನೂ ಅನ್ಲಿಲ್ಲ. ಈ ಸಿಚುವೇಶನ್ನಲ್ಲಿ ಮದ್ವೆ ಅಂದ್ರೆ ನೀನೇ ಅರ್ಥ ಮಾಡ್ಕೋ. ನಮ್ಮ ಅಪ್ಪ ಚಿಕ್ಕಪ್ಪ ಏನೂ ಮಾಡಕ್ಕಾಗಲ್ಲ. ಏನೇ ಮಾಡೋದಿದ್ರು ಅಭಿ ಚಿಕ್ಕಪ್ಪನೇ ಮಾಡಬೇಕು. ಪಾಪ ಅಭಿ ಚಿಕ್ಕಪ್ಪ ತಾನೇ ಎಷ್ಟು ಅಂತ ಕಷ್ಟಪಡ್ತಾರೆ. ನಮ್ಮ ಫ್ಯಾಮಿಲಿಗೆ ಊಟ ಹಾಕೋದಾ, ನಮಗೆ ಮದ್ವೆ ಮಾಡಿಸೋದಾ? ಹೋಗ್ಲಿ, ನಮ್ಮ ಡ್ಯಾಡಿಗೆ ಹೇಳ. ನಮ್ಮ ಡ್ಯಾಡಿ ಮನ್ಸು ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ನಿಮ್ಮ ಚಿಕ್ಕಪ್ಪಂಗೆ ಒಂದ್ಸಲ ನಮ್ಮ ಡ್ಯಾಡಿನ ಮೀಟ್ ಮಾಡಕ್ಕೆ ಹೇಳು. ನಮ್ಮ ಅಭಿ ಚಿಕ್ಕಪ್ಪನ ಬಗ್ಗೆ ನಿಂಗೆ ಗೊತ್ತಿಲ್ಲ ರಾಜೇಶ್. ಚಿಕ್ಕಪ್ಪ ತುಂಬಾ ಗ್ರೇಟ್ ವ್ಯಕ್ತಿ. ವಸು ಚಿಕ್ಕಮ್ಮ ದೇವತೆ. ಅವ್ರಿಗೆ ಕೊಟ್ಟ ಅಭ್ಯಾಸನೇ ಹೊರತು ತಗೊಂಡ ಅಭ್ಯಾಸ ಇಲ್ಲ. ಅವ್ರಿಗೆ ಕೈ ಚಾಚಿ ಬೇಡ್ಕೊಳ್ಳೋ ಪರಿಸ್ಥಿತಿ ಬರೋದಾದ್ರೆ ನಂಗೆ ಈ ಮದ್ವೆನೇ ಬೇಡ. ನಿನ್ ಮರ್ತ್ ಹೋಗೋದಕ್ಕೂ ನಾನು ರೆಡಿನೇ. ಹೇ, ಯಾಕಷ್ಟು ಎಮೋಷ್ನಲ್ ಆಗ್ತಿದ್ಯಾ? ಯುನೋ, ನಿಮ್ಮ ಅಭಿರಾಮ್ ಚಿಕ್ಕಪ್ಪಯಿಂದಾನೇ ನಮ್ಮ ಡ್ಯಾಡಿ ಇನ್ನೂ ಜೀವಂತವಾಗಿದ್ದಾರೆ. ಅಂಥ ಗ್ರೇಟ್ ಮ್ಯಾನ್ನ ನಾನು ಇನ್ಸಲ್ಟ್ ಮಾಡ್ತೀನಾ? ನಿನಗೋಸ್ಕರ ಎಷ್ಟು ದಿನ ಆದರೂ ವೆಯ್ಟ್ ಮಾಡ್ತೀನಿ ಶ್ರಾವ್ಯ. ನಿಂಗೆ ಹರ್ಟ್ ಮಾಡಿದ್ರೆ ಸಾರಿ. ನಮ್ಮ ಮನೆಯವರು ನಮ್ಮಿಬ್ರು ಮದುವೆ ಫಿಕ್ಸ್ ಮಾಡೋವರೆಗೂ ನಾನಿನ್ನ ಮೀಟ್ ಆಗಲ್ಲ, ಪ್ರಾಮಿಸ್. ನೀನ್ ನೋಡದೆ ಇರೋದು ನಂಗೂ ಕಷ್ಟನೇ ಆಗ್ತಿದೆ ರಾಜೇಶ್. ಆದ್ರೆ ಏನ್ ಮಾಡೋದು, ನಮ್ಮ ಮನೆ ಪರಿಸ್ಥಿತಿ. ಇನ್ನೇನು ಹೇಳ್ಬೇಡ ಶ್ರಾವ್ಯ. ನಾವು ಅರ್ಧ ಗೆದ್ದಿದ್ದೀವಿ. ನಮ್ಮ ಎಂಗೇಜ್ಮೆಂಟ್ ಆಗಿದೆ. ಒಂದಿನ ಪೂರ್ತಿ ಗೆಲ್ತೀವಿ. ನನಗೆ ಆ ನಂಬಿಕೆ ಇದೆ. ಮೊದಲಿನ ಥರ ನಮ್ಮ ಟಿಫನ್ ಗಾಡಿ ಮುಂದೆ ಕಸ್ಟಮರ್ಸು ಗುಂಪು ಕೂಡ್ತಾ ಬರಬೇಕು. ಗಲ್ಲಪೆಟ್ಟಿಗೆ ತುಂಬಬೇಕು. ಎಲ್ಲರೂ ಸಂತೋಷವಾಗಿರ್ಬೇಕು. ಹಾ ತಾತ, ಒಳಗಡೆ ಇನ್ನೂ ತುಂಬಾ ಐಟಮ್ಸ್ ಇದಾವೆ. ನಾವು ತಗೊಂಬರೋಣ, ಬನ್ನಿ. ಹಾ, ನಡಿ. ಬನ್ನಿ. ಬೆಳಿಗ್ಗಿನ ಜಾವಾನೇ ಹೋದವರು, ಇನ್ನೂ ಮನೆಗೆ ಬಂದಿಲ್ವಲ್ಲ? ಏನು ಓಕೆ ಮಮ್ಮಿ, ಮದ್ವೆವರೆಗೂ ಈ ಹಣ ಖರ್ಚು ಮಾಡಲ್ಲ. ನಾನಿದಿನ ಸ್ಕೂಲ್ ಬ್ಯಾಗಲ್ಲಿ ಬಚ್ಚಿಡ್ತೀನಿ. ನಿಮಗ್ ಯಾವಾಗ ಅವಶ್ಯಕತೆ ಇದೆಯೋ ತಗೊಳ್ಳಿ. ನನಗೇನು ಹೇಳೋ ಅಗತ್ಯ ಇಲ್ಲ. ಮಕ್ಕಳಿಗೆ ಪಾಕೆಟ್ ಮನಿ ಕೊಡೋ ಪೇರೆಂಟ್ಸ್ನ ನೋಡಿದ್ದೀವಿ. ಆದರೆ ಪೇರೆಂಟ್ಸ್ಗೆ ಖರ್ಚಿಗಂತ ದುಡ್ಡು ಕೊಡೋ ಮಗನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಹೊಸವ್ರೆ.
ಆ ಮಗ ನಮ್ಮನೆ ಮಗ ಆಗಿರೋದಕ್ಕೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ. ರಾಕಿ ಫಾದರ್ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬ ಗರ್ವ ಪಡ್ತೀನಿ ಹೊಸೋರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಮನಸ್ಸು. ರಾಕಿ ತುಂಬಾ ದೊಡ್ಡ ವ್ಯಕ್ತಿ ಹೊಸೋರೆ. ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ನಿಮ್ಮಂಥ ಒಳ್ಳೆ ತಂದೆಗೆ ಅವನು ಮಗ ಆಗಿರೋದು ಅವನ ಅದೃಷ್ಟ ರೀ. ಮಕ್ಕಳು ದೊಡ್ಡವರನ್ನ ನೋಡೇ ಕಲ್ತ್ಕೋತಾರೆ. ರಾಕಿ ನಿಮ್ಮನ್ನೇ ಫಾಲೋ ಮಾಡ್ತಿದ್ದಾನೆ. ರಾಕಿಲಿರೋ ಈ ದೊಡ್ಡ ಗುಣಗಳು ನನ್ನ ಫಾಲೋ ಮಾಡೋದ್ರಿಂದ ಬಂದಿಲ್ಲ ಹೊಸೋರೆ, ನೀವು ಬೆಳೆಸಿರೋ ರೀತಿಯಿಂದ ಬಂದಿರೋದು. ರಾಕಿನ ನೀವು ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ. ಅನು, ಕೀರ್ತಿ ಇಬ್ರು ಕೂಡ ರಾಕಿನ ಫಾಲೋ ಮಾಡಿದ್ರೆ ಸಾಕು. ಅವರಿಗೂ ಗೊತ್ತು, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ರಾಕಿನ ನೋಡಿ ಅವರು ಒಳ್ಳೆ ಬುದ್ಧಿನೇ ಕಲಿತಾರೆ. ನಿಮಗೂ ನನ್ಗೂ ಒಳ್ಳೆ ಹೆಸರೇ ತರ್ತಾರೆ. ಶ್ರಾವ್ಯ ಮದುವೆ ಬಗ್ಗೆ ರಾಕಿ ಗೊತ್ತಾಗಿರೋ ಹಾಗೆ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಹೊಸೋರೆ. ಒಂದು ವೇಳೆ ಗೊತ್ತಾದ್ರೂ ಕೂಡ ಯಾರು ಏನೂ ಮಾಡೋಕ್ಕಾಗದಿರೋ ಸ್ಥಿತಿಯಲ್ಲಿದ್ದಾರೆ. ಆ ಕಷ್ಟ ಏನಿದ್ರು ನಮಗೆ ಇರಲಿ. ಆದಷ್ಟು ಬೇಗ ಮದುವೆಗೆ ಹಣ ಸಂಪಾದನೆ ಮಾಡಿ ಬೀಗ್ರ ಜೊತೆ ಮಾತಾಡಿ ಆದಷ್ಟು ಬೇಗ ಮದುವೆನ ಮಾಡಿ ಮುಗಿಸ್ಬಿಡೋಣ. ಆಯ್ತು ರೀ, ನಾವೊಂದು ಒಳ್ಳೆ ಕೆಲಸ ಮಾಡ್ತಿದೀವಿ. ದೇವ್ರು ನಮ್ಗೆ ದಾರಿ ತೋರಿಸ್ತೇ ಇರಲ್ಲ. ಲೋ ಅಖಿಲ್, ಟಿವಿ ಆನ್ ಮಾಡೋ. ಇವ್ರು ಟಿವಿ ನೋಡ್ಬೇಕಂತೆ. ಸರಿ ಅಣ್ಣ. ಅಖಿಲ್, ಫ್ಯಾಷನ್ ಚಾನೆಲ್ ಹಾಕು. ಮದ್ವೆ ಸಾಂಗ್ಸ್ ಹಾಕೋ. ಎಕ್ಸ್ಟ್ರಾ ಮಾಡಬೇಡಿ. ನೀವು ಬೇರೆ ಚಾನೆಲ್ಸ್ ಯಾವುದೇ ನೋಡಿದ್ರು ಮನೆಯವ್ರಿಗೆ ಡೌಟ್ ಬರುತ್ತೆ. ನ್ಯೂಸ್ ನೋಡಿ. ಇವತ್ತಿನ ವಾರ್ತೆಗಳಿಗೆ ಸ್ವಾಗತ, ಸುಸ್ವಾಗತ. ಬ್ರೇಕಿಂಗ್ ನ್ಯೂಸ್. ಇನ್ ಸ್ವಲ್ಪ ಹೊತ್ತಲ್ಲಿ ಕೇರಳ ಲಾಟರಿ ಫಲಿತಾಂಶ ಬಿಡುಗಡೆ. ಲಾಟರಿ ಟಿಕೆಟ್ ಪಡೆದವರು ಕಾತುರದಿಂದ ಕಾಯ್ತಾ ಇರಿ. $20 ಲಕ್ಷ ಗೆಲ್ತಾ ಇರೋ ಆ ಅದೃಷ್ಟವಂತರು ಯಾರು ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ತಿಳಿಯುತ್ತೆ. ಕೇರಳ ಲಾಟರಿ ಟಿಕೆಟ್ ಅಂದ್ರೆ ಅಭಿ, ನೀನು ಆ ಟಿಕೆಟ್ ತಗೊಂಡಿದ್ದೆ ಅಲ್ವಾ? ಯಾರೋ ಚಿಕ್ಕ ಹುಡುಗ ಬರೀ ₹10 ಟಿಕೆಟ್ ತಗೊಳ್ಳಿ ಅಂತ ಕೇಳ್ಕೊಂಡಿದ್ದಕ್ಕೇನೆ ತಗೊಂಡೆ ಅಣ್ಣ. ನೀನ್ ತಗೊಂಡ್ ಮಾತ್ರಕ್ಕೆ ನಿನ್ಗೆ ಆ ಲಾಟ್ರಿ ಹೊಡಿಯುತ್ತೆ ಅನ್ಕೊಂಡಿದ್ಯಾ? ಅದಕ್ಕೆ ಅಲ್ವಾ ಅದನ್ನ ಸೈಡ್ಗೆ ಬಿಸಾಕಿದ್ದು. ಸ್ವಾಮಿ ನಮ್ ನೆತ್ತಿ ಮೇಲೆ ಕೂತಿರೋವಾಗ ನಮ್ಗೆ ಯಾವ ಲಾಟ್ರಿನೂ ಹೊಡಿಯಲ್ಲ. ನಿನ್ನ ಬಾಯಿಂದ ಒಳ್ಳೆ ಮಾತೆ ಬರಲ್ವ ಸುಮಂಗ್ಲಿ? ನಿಜ ಹೇಳಿದ್ರೆ ನಿಷ್ಠುರವಾಗೇ ಇರುತ್ತಣ್ಣ ನಿಮ್ಗೆ. ಲಕ್ಕಿ ಡ್ರಾನಲ್ಲಿ ಲಾಟರಿ ಫಲಿತಾಂಶ ನಿಮ್ಮ ಮುಂದೆ. ಲಾಟರಿ ಟಿಕೆಟ್ ನಂಬರ್ 3256. ಏನು ಅಂದ್ರೆ ಅದು ನೀವ್ ತಗೊಂಡಿರೋ ಟಿಕೆಟ್ ನಂಬರ್ ರೀ. ನಿಜನ ವಸು? ನನಗ್ ಚೆನ್ನಾಗಿ ನೆನ್ಪಿದೆ ಅಕ್ಕ, ಅದೇ ನಂಬರು. ವಿನ್ನರ್ ನಂಬರ್ ಕೇಳಿಸ್ತಲ್ಲ? 20 ಲಕ್ಷ ಗೆದ್ದಿರೋ ಆ ಅದೃಷ್ಟವಂತರು ತಕ್ಷಣ ಕೊಚ್ಚಿನ್ಗೆ ಬಂದು ಟಿಕೆಟ್ ತೋರಿಸಿ ಹಣ ಕಲೆಕ್ಟ್ ಮಾಡಿಕೊಳ್ಳಿ. ಕಂಗ್ರ್ಯಾಚುಲೇಷನ್ಸ್, ಲಕ್ಕಿ ಡ್ರಾ ಲಾಟರಿ ವಿನ್ನರ್. ಕಾರಣ ಇಲ್ದೇನೆ ಡ್ಯಾಡಿ ಏನು ಮಾಡಲ್ಲ ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತು ಅಜ್ಜಿ. ಡ್ಯಾಡಿ ಆ ಟಿಕೆಟ್ ತಗೊಂಡಿದ್ದಾರೆ ಅಂದ್ರೆ ಖಂಡಿತ ಅದ್ರಿಂದ ಏನೋ ಇದೆ ಅಂತ ನಾನು ನಂಬ್ತೀನಿ. ಅದಕ್ಕೆ ಅಜ್ಜಿ ಅದನ್ನ ಬಿಸಾಕಿದ್ರು ನಾನದನ್ನ ಹುಷಾರಾಗಿ ಎತ್ತಿಟ್ಟಿದ್ದೆ. ಒಂದು ಚಿಕ್ಕ ಮಗುಗೆ ಸಹಾಯ ಮಾಡೋದಿಕ್ಕೆ ನೀನು ಲಾಟರಿ ಟಿಕೆಟ್ ತಗೊಂಡೆ ಅಭಿ. ಅದು ವ್ಯರ್ಥ ಆಗ್ಲಿಲ್ಲ. ಈಗ ಈ ಚಿಕ್ಕ ಮಗು ಮೂಲಕ ಫಲಿತಾಂಶ ಸಿಕ್ಕಿದೆ. ನೀನ್ ಪಡ್ತಿರೋ ಕಷ್ಟನ ನೋಡಿ
ಆ ದೇವ್ರೇ ನಿನ್ಗೆ ಸಹಾಯ ಮಾಡಿದಾನೆ. ಹೋಗಿ ಆ ದುಡ್ಡು ತಗೋ. ಹೌದು ಅಭಿ, ಇವತ್ತೇ ಹೋಗು, ತಡ ಮಾಡಬೇಡ. ಸರಿ ಅಣ್ಣ. ನಾನು ನಿನ್ ಜೊತೆ ಬರಲಾ ಅಣ್ಣ? ಅದನ್ನ ಭಾವನ ಹತ್ರ ಕೇಳ್ಬೇಕಾ ಅಖಿಲ್? ಭಾವನ್ ಜೊತೆ ನೀನು ಹೋಗು. ಯಾರೂ ಹೋಗ್ಬೇಕಾಗಿಲ್ಲ, ಅಭಿ ಒಬ್ನೇ ಹೋಗ್ ಬರ್ತಾನೆ. ಹೋಗಿ ಬರ್ತೀನಿ. ಹೋಗಿ ದುಡ್ಡು ತಗೊಂಬರ್ತೀನಿ. ಅಭಿ ಹುಷಾರು. ಇದೆಲ್ಲ ನಿಂದೆ ಕಿತಾಪತಿ. ಪರವಾಗಿಲ್ಲ ಅತ್ತೆ, ನೀವೆಲ್ಲರೂ ನನ್ನ ಹತ್ರ ಏನೋ ಹೇಳಬೇಕು ಅಂತಿದ್ದೀರ ಅಂತ ಅರ್ಥ ಆಯ್ತು. ಅದೇನು ಅಂತ ಹೇಳಿ. ಹೇಳಿ ಅದಕ್ಕೆ. ತಪ್ಪಾಗಿ ತಿಳ್ಕೊಬೇಡ ಅಭಿ, ನಾವೆಲ್ಲ ಬಂದು ನಿಮ್ಗೆ ತೊಂದರೆ ಕೊಡ್ತಿದೀವಿ. ಅದು ನಮ್ಗೆ ಕಷ್ಟ ಆಗ್ತಿದೆ. ಲಾಟ್ರಿ ದುಡ್ಡಲ್ಲಿ ಸ್ವಲ್ಪ ದುಡ್ಡು ನಿಮ್ ಅಣ್ಣಂಗ್ ಕೊಟ್ರೆ ಸ್ವಂತವಾಗಿ ವ್ಯಾಪಾರ ಮಾಡ್ತಾರಂತೆ. ಹೌದು ಅಭಿ, ಈ ಸಲ ನಾನು ಸಕ್ಸಸ್ ಆಗ್ತೀನಿ ಅಂತ ನಂಗೆ ತುಂಬಾ ನಂಬಿಕೆ ಇದೆ. ವ್ಯಾಪಾರ ಬೆಳೆದ್ಮೇಲೆ ಲಾಭ ಬಂದ್ ಕೂಡ್ಲೆ ನಿನ್ ದುಡ್ಡು ನಿಂಗೆ ವಾಪಸ್ ಕೊಟ್ಬಿಡ್ತೀನಿ. ನಿಂಗೆ ಯಾವ ಬಿಸ್ನೆಸ್ ಕೈ ಹಿಡಿದಿದೆ ಅಣ್ಣ? ಅಷ್ಟಕ್ಕೂ ನಿಂಗೆ ಏನ್ ಗೊತ್ತು ಅಂತ ಬಿಸ್ನೆಸ್ ಮಾಡ್ತೀಯಾ? ಮೊದ್ಲಿನ ತರ ಮತ್ತೆ ನಷ್ಟನೇ ಆಗುತ್ತೆ. ಅಭಿಯಣ್ಣನ ಸಾಲನ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಅಣ್ಣನ ಬಗ್ಗೆ ನಿನಗ್ಯಾಕೋ? ನಿನಗೇನ್ ಬೇಕು ಅಂತ ಹೇಳು. ಮೊನ್ನೆನೆ ಹೇಳಿದ್ವಲ್ಲ ಭಾವ, ನೀವು ದುಡ್ಡು ಕೊಟ್ರೆ ನಾವು ಅಮೆರಿಕಾಗ್ ಹೋಗ್ತೀವಿ. ನಮ್ಮ ರೂಪಾಯಿಗಿಂತ ಅಲ್ಲಿರೋ ಡಾಲರ್ ವ್ಯಾಲ್ಯೂ ಜಾಸ್ತಿ. ಆದಷ್ಟು ಬೇಗ ನೀವು ಕೊಟ್ಟಿರೋ ದುಡ್ಡನ್ನ ಬಡ್ಡಿ ಸಮೇತ ವಾಪಸ್ ಕೊಡ್ತೀವಿ. ದುಡ್ಡು ವಾಪಸ್ ಕೊಡಿ ಅಂತ ಅಭಿ ಕೇಳಿದ್ನೇನೆ. ನೀನು ಓವರ್ ಆಕ್ಷನ್ ಮನೆ ಹಾಳಾಗ ಕೋಟಿ ಕೋಟಿ ಆಸ್ತಿ ಕೊಟ್ಟಾಗ್ಲೇ ವಾಪಸ್ ಕೊಡಿ ಅಂತ ಅಭಿ ಕೇಳಿಲ್ವಲ್ಲ. ಜೂಜುಬಿ 2-3 ಲಕ್ಷ ವಾಪಸ್ ಕೊಡಿ ಅಂತ ಕೇಳ್ತಾನ. ನೀನಿರೋವಾಗ ನಮ್ಗಿನ್ನೇನ್ ಬೇಕು ಅಭಿ? ನಮ್ಗೇನು ಬೇಡ. ಇನ್ನೊಂದು ಜನ್ಮ ಅಂತ ಇದ್ರೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಭಿ. ಅದೊಂದೇ ನನಗಿರೋ ಆಸೆ. ರಾಕಿ, ನೀನ್ ಹೇಳು, ನಿನ್ಗೇನ್ ಬೇಕು? ನನ್ಗೇನು ಬೇಡ ಡ್ಯಾಡಿ, ನನ್ ತಂಗಿರ್ಗೂ ಕೂಡ ಏನು ಬೇಡ. ನಾವ್ ಖರ್ಚು ಮಾಡೋದಿಕ್ಕೆ ನನ್ನ ಹತ್ರ ತುಂಬಾನೇ ದುಡ್ಡಿದೆ ಡ್ಯಾಡಿ. ಹೊಸೋರೆ, ಫೈನಲ್ ಆಗಿ ನೀವು ಒಡವೆ ಸೀರೆ ಬೇಕು ಅಂತ ನೀವು ಕೇಳಲ್ಲ ಅಂತ ನನಗೆ ಗೊತ್ತು. ಈ ದುಡ್ಡು ಯಾರಿಗೆ ಕೊಟ್ಟರೆ ಚೆನ್ನಾಗಿರುತ್ತೋ ನೀವೇ ಹೇಳಿ. ಹೊಸೋರೆ, ಹೇಳಿ, ಈ ದುಡ್ಡು ಯಾರಿಗೆ ಕೊಡೋಣ? ಯಾರಿಗೂ ಕೊಡಬೇಡಿ. ಆ ದುಡ್ಡಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಇವರಲ್ಲಿ ಯಾರಿಗೂ ಕೊಡೋಕ್ ಹೋಗ್ಬೇಡಿ.
ಅಂದ್ರೆ ಅಂದ್ರೆ ಏನೇ ನಿನ್ ಉದ್ದೇಶ? ಆ ದುಡ್ಡನ್ನೆಲ್ಲ ನಿನ್ ಕೈವಶ ಮಾಡ್ಕೋಬೇಕು ಅಂತಿದ್ಯಾ? ಆದ್ರೂ ಇಷ್ಟೊಂದ್ ಸ್ವಾರ್ಥ ಒಳ್ಳೇದಲ್ಲ. ಮನುಷ್ಯ ಅಂದ್ಮೇಲೆ ಸ್ವಲ್ಪನಾದ್ರೂ ಮಾನವೀಯತೆ, ದಯೆ, ಕರುಣೆ ಇರಬೇಕು. ನನ್ಗೆ ವ್ಯಾಪಾರದಲ್ಲಿ ಅನುಭವ ಇಲ್ಲ ಅಂತ ಗೊತ್ತಿತ್ತು, ಆದ್ರೆ ಈಗ್ಲೇ ಗೊತ್ತಾಗಿದ್ದು ನನ್ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂತ. ನಮ್ಮನ್ನ ಅಮೆರಿಕ ಕಳಿಸ್ತೀವಿ ಅಂತ ಅಣ್ಣ ಮಾತು ಕೊಟ್ಟಿದ್ನಲ್ಲ, ಅದಕ್ಕೆ ಈಗ ದುಡ್ಡು ಕೊಡಬೇಡ ಅಂತಿದ್ದೀರಲ್ಲ. ಹಣ ಕೊಡು ಒಳ್ಳೆ ಮನ್ಸಿಲ್ದಿದ ಮೇಲೆ ಮಾತ್ ಕೊಡೋದ್ಯಾಕೆ? ಆಸೆ ತೋರಿಸಿ ಸ್ಯಾಡಿಸಮ್ ತೋರಿಸ್ತಿದ್ದೀರಾ. ನಮಗೋಸ್ಕರ, ಈ ಮನೆಗೋಸ್ಕರ ನೀವೇನು ಮಾಡಲ್ವಾ? ನಾನೀ ದುಡ್ಡನ್ನ ನಿಮಗ್ ಕೊಡಬಾರ್ದು ಅಂದೆ. ಏನ್ರಿ ಇವತ್ ಹಾಗೆ ನೋಡ್ತಾ ಇದ್ದೀರಾ? ಇವತ್ ನೀವು ತುಂಬಾ ಅಂದವಾಗಿ ಕಾಣಿಸ್ತಾ ಇದ್ದೀರಾ. ಅಂದ್ರೆ ಇದಕ್ ಮುಂಚೆ ಅಂದವಾಗಿರ್ಲಿಲ್ವಾ? ಇದ್ರಿ, ಆದ್ರೆ ಯಾಕೋ ಇವತ್ತು ಇನ್ನೂ ಸ್ವಲ್ಪ ಅಂದವಾಗಿ ಕಾಣಿಸ್ತಾ ಇದ್ದೀರಾ. ಅಷ್ಟು ಸ್ಪೆಷಲ್ ಆಗೇನೂ ಇಲ್ವಲ್ಲ, ದಿನ ಇದ್ ಹಾಗೆ ಇದ್ದೀನಿ. ನಾನು ಹೇಳ್ತಾ ಇರೋದು ಹೊರಗಡೆ ಕಾಣಿಸೋ ನಿಮ್ಮ ರೂಪದ ಬಗ್ಗೆ ಅಲ್ಲ, ಕಾಣದೇ ಇರೋ ನಿಮ್ಮ ಮನಸ್ಸಿನ ಬಗ್ಗೆ. ನನ್ ಮನಸ್ಸು ಕೂಡ ನಿಮ್ಗೇನು ಹೊಸ್ತಲ್ವಲ್ಲ. ರಾಮನ್ ಜೊತೆಲಿ ಸೀತೆ ಕೂಡ ವನವಾಸಕ್ಕೆ ಹೋದ್ಲು ಅಂತ, ರೇಷ್ಮೆ ಸೀರೆ ಉಟ್ಕೊಳ್ಳೋ ಸೀತೆ ನಾರು ಮುಡಿ ಹುಟ್ಟಿದ್ಲು ಅಂತ, ಗೆಡ್ಡೆ ಗೆಣಸು ತಿಂತಿದ್ಲು ಅಂತ, ಬರೀ ನೆಲದ ಮೇಲೆ ಮಲಗ್ತಾ ಇದ್ಲು ಅಂತ ರಾಮಾಯಣದಲ್ಲಿ ಓದಿದ್ವಿ. ಅಂತ ಸೀತೆ ಕೂಡ ರಾಮನ್ನ ಬಂಗಾರದ ಜಿಂಕೆ ಬೇಕು ಅಂತ ಕೇಳಿದ್ಲು. ಆದ್ರೆ ನೀವು ಲಾಟ್ರಿಲಿ ಲಕ್ಷಾಂತರ ರೂಪಾಯಿ ಬಂದ್ರೂ ಕೂಡ ನಿಮಗೋಸ್ಕರ ₹1 ಬೇಕು ಅಂತ ಕೇಳಿಲ್ಲಲ್ಲ. ನೀವು ಸೀರೆನೂ ಒಡವೆನೂ ಕೊಡಿಸಿ ಅಂತ ಕೇಳಲಿಲ್ಲ. ಶ್ರಾವ್ಯ ಮದುವೆ ಮಾಡಬೇಕು ಅಂತ ಕೇಳಿದ್ರಿ. ನಿಮ್ದು ತುಂಬಾ ಒಳ್ಳೆ ಮನಸ್ಸು ಹೊಸೋರೆ, ಗ್ರೇಟ್ ನೀವು. ಅಷ್ಟೊಂದೆಲ್ಲ ಹೊಗಳ್ಬೇಡ್ರಿ. ಶ್ರಾವ್ಯ ನಮ್ ಮಗಳು, ನೀವ್ ಬೆಳೆಸಿರೋ ಮಗು. ನಿಮ್ ಒಳ್ಳೆ ಮನ್ಸಿಂದ ಅವಳಿಗೆ ಸಂಬಂಧ ಕುದುರಿದೆ. ನಿಮ್ ಕೈಯಿಂದಾನೇ ಅವಳಿಗೆ ನಿಶ್ಚಿತಾರ್ಥ ಆಗಿದೆ. ಅವಳ ಮದ್ವೆ ಮಾಡೋದು ನಮ್ ಜವಾಬ್ದಾರಿ. ನಿಮ್ ತರನೇ ಯಾರು ಮನೇಲಿ ಅನ್ಕೊಂಡಿಲ್ವಲ್ಲ ರೀ. ಅವ್ರವ್ರ ಅವಶ್ಯಕತೆಗಳ ಬಗ್ಗೆ ಅವ್ರ ಹೇಳ್ಕೊಂಡ್ರು. ಪರಿಸ್ಥಿತಿಗಳು ಎಂಥವ್ರನ್ನೇ ಆದ್ರೂ ಅಡ್ಡದಾರಿ ಹಿಡಿಸ್ತವೆ ರೀ. ಯಾರ್ದು ತಪ್ಪು ಅನ್ನೋಕ್ಕಾಗಲ್ಲ. ಮತ್ತೆ ನಿಮ್ ಮನಸ್ಸು ಬದಲಾಗಿಲ್ಲ? ನೀವ್ ಬದಲಾಗದೆ ಇರೋದ್ರಿಂದ ನಾನು ಬದಲಾಗಿಲ್ಲ ಅಷ್ಟೇ ಹೊರತು ನಿಮ್ಮ ಗ್ರೇಟ್ನೆಸ್ ಅಲ್ಲ ಅಂತಿದ್ದೀರಾ. ನನ್ ಗ್ರೇಟ್ನೆಸ್ ಎಲ್ಲ ನಿಮ್ ಜೊತೆನೇ ಇದೆ ರೀ. ನಿಮ್ ಜೊತೆನೆ ನನ್ನ ಒಳ್ಳೆತನನೂ ಇದೆ. ನಿನ್ನಿಂದನೇ ನನ್ ಮದ್ವೆ ಬೇಗ ನಡೀತಿದೆ. ನನ್ನಿಂದ ಅಲ್ಲ ಅಕ್ಕ, ಮಮ್ಮಿ ಡ್ಯಾಡಿಯಿಂದ. ಅಮ್ಮ ಶ್ರಾವ್ಯ, ತಾತ. ಏನಮ್ಮ ಮದ್ವೆ ಹೆಣ್ಣೆ, ಚೆನ್ನಾಗಿದ್ಯಾ? ಶ್ರಾವ್ಯ, ಮುಖದಲ್ಲಿ ಮದ್ವೆ ಕಳೆ ಎದ್ದು ಕಾಣ್ತಾ ಇದೆ ನೋಡು, ಅಲ್ವೇನ್ರಿ? ಹೋಗಜ್ಜಿ. ತುಂಬಾ ಥ್ಯಾಂಕ್ಸ್ ಚಿಕ್ಕಮ್ಮ. ಲವ್ ಯು ಸೋ ಮಚ್. ಈ ಮಾತನ್ನ ನನಗಲ್ಲ, ನಿನ್ ಗಂಡನಿಗೆ ಹೇಳು. ನಡಿ ಶ್ರಾವ್ಯ, ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ರೆಡಿ ಆಗ್ಬೇಕು. ಶ್ರಾವ್ಯ, ಅಬ್ಬಿ ಚಿಕ್ಕಪ್ಪ. ಇದ್ದಳಮ್ಮ, ಏನಮ್ಮ ಇದು? ಇವಾಗ ನೀನು ಸಂತೋಷವಾಗಿರ್ಬೇಕು ಶ್ರಾವ್ಯ. 10 ಮುಖನ ಹಾಳು ಮಾಡ್ಕೋಬಾರ್ದು. ಅಪ್ಪ ನಂಗೆಲ್ಲ ಹೇಳಿದ್ರು. ತುಂಬಾ ಥ್ಯಾಂಕ್ಸ್ ಚಿಕ್ಕಪ್ಪ. ಚಿಕ್ಕಪ್ಪ ಚಿಕ್ಕಮ್ಮಂಗೆ
ನಾವ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಮ್ಮ. ನೀವು ಕೂಡ ಏನ್ ಭಾವ ಇದು, ಈಗ ಮಾತಾಡೋದಕ್ ಟೈಮ್ ಇಲ್ಲ. ಅಕ್ಕ ಬೇಗ ಶ್ರಾವ್ಯನ್ ರೆಡಿ ಮಾಡ್ಸಿ. ಅಮ್ಮ ಶ್ರಾವ್ಯ, ಒಳಗ್ ಬಾ. ಭಾಸ್ಕರ್, ಗಂಡಿನ ಕಡೆಯವರು ಹೊರಟ್ರಂತ? 5 ನಿಮಿಷಕ್ಕೆ ಮುಂಚೆನೆ ಹೊರಟಿದಾರಪ್ಪ. ಪುರೋಹಿತರಿಗೆ ಫೋನ್ ಮಾಡಿದ್ಯಾ ಭಾಸ್ಕರ್? ನಾನ್ ಮಾಡಿದ್ದೆಮ್ಮ, ಬರ್ತಾ ಇದಾರೆ. ನೀವೆಲ್ಲಿಗೆ ಹೋಗ್ತಿದ್ದೀರಾ? ಸಿನಿಮಾಗೆ ಹೋಗ್ತಿದೀವಣ್ಣ. ಬುದ್ಧಿ ಇದೆಯಾ ಆತ್ಗೆ? ಮನೇಲಿ ಶುಭ ಕಾರ್ಯ ಇಟ್ಕೊಂಡು ನೀವು ಸಿನಿಮಾಗೆ ಹೋದ್ರೆ ಹೇಗೆ? ಯಾರಿಗ್ ಶುಭ ಅಮ್ಮ? ನಮ್ಗ? ನನ್ ಮಗಳ ಮದ್ವೆ ನಿಂಗ್ ಶುಭ ಅಲ್ವಾ ಅಖಿಲ್? ನಿಮ್ ಮಗಳ ಮದ್ವೆ ಆದ್ರೆ ನಮಗೇನ್ ಲಾಭ ಭಾವ? ಶ್ರಾವ್ಯ ನೀನು ಕೂಡ ಮಗಳಾಗ್ತಾಳಮ್ಮ. ಚೆನ್ನಾಗ್ ಹೇಳಿದ್ರಿ, ಮೊಮ್ಮಗಳು ಅಂತ ಅನ್ಲಿಲ್ವಲ್ಲ. ಹಾ ಹಾರಿಕಾ, ಏನ ತಲೆ ಹರಟೆ? ಮತ್ತಿನ್ನೇನದ್ಕೆ? ಶ್ರಾವ್ಯ ವಯಸ್ಸೆಷ್ಟು, ಹಾರಿಕಾ ವಯಸ್ಸೆಷ್ಟು? ಇಬ್ಬರಿಗೂ 1-2 ವರ್ಷ ವ್ಯತ್ಯಾಸ ಇರುತ್ತೆ ಅಷ್ಟೇ. ಏನೋ ನೀನ್ ಹೇಳ್ತಿರೋದು? ನನ್ ಕಣ್ಣಾರೆ ಕಂಡಿದ್ದು ಕಿವಿಯಾರೆ ಕೇಳಿದ್ದನ್ನ ಹೇಳ್ತಿದ್ದೀನಿ ಸರ್. ಆದಷ್ಟು ಬೇಗ ಆ ಮನೆಯಲ್ಲಿ ಮದ್ವೆ ಓಲ್ಗ ಊದ್ತಾ ಇದಾರೆ. ಯಾರ್ ಮದ್ವೆ? ಅಭಿರಾಮ್ ಅವ್ರ ಅಣ್ಣನ್ ಮಗಳು ಮದ್ವೆ ಮೇಡಮ್. ಸಡನ್ ಆಗಿ ಎಂಥ ಮದ್ವೆ? ಇದು ಸಡನ್ ಮದ್ವೆ ಅಲ್ಲ ಮೇಡಮ್. 3 ತಿಂಗಳ ಹಿಂದೆನೆ ಅಭಿರಾಮ್ ಅವ್ರ ಅಣ್ಣನ್ ಮಗಳಿಗೂ ಬಿಸ್ನೆಸ್ ಮ್ಯಾನ್ ಮಹೇಂದ್ರ ವರ್ಮಾ ಅವ್ರ ಮಗಂಗೂ ಎಂಗೇಜ್ಮೆಂಟ್ ಆಗಿತ್ತಂತೆ. ಮಹೇಂದ್ರ ವರ್ಮನ್ ಮಗನ್ ಜೊತೆಗೆ ಭಾಸ್ಕರ್ ಮಗಳ ಮದ್ವೆನಾ? ಅಷ್ಟ ಆಶ್ಚರ್ಯ ಪಡ್ತಿದ್ದೀರಲ್ಲ ಸರ್. ಅವತ್ತು ಹೊಲ ಮಾರಕ್ ಹೋಗಿದ್ದಾಗ ನಿಮ್ಗೆ ಈ ವಿಷಯ ಗೊತ್ತಾಯ್ತಲ್ಲ? ಹೌದಲ್ವಾ, ಮರ್ತೆ ಬಿಟ್ಟಿದೆ. ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗನ್ ಜೊತೆ ಮದ್ವೆ ಹೇಗ್ ಫಿಕ್ಸ್ ಆಯ್ತು? ಅದೆಲ್ಲ ಅಭಿರಾಮ್ ಅವರಿಂದಾನೆ ಮೇಡಮ್. ಅವತ್ತು ವರ್ಮಾ ಅವ್ರಿಗೆ ಅಭಿರಾಮ್ ಅವರು ಹೆಲ್ಪ್ ಮಾಡಿದ್ರಂತೆ. ಅದಕ್ಕೆ ಮೊದಲು ಭಾಸ್ಕರ್ ಅವ್ರ ಸಂಬಂಧಕ್ಕೆ ಒಪ್ಪೋದೇ ಇಲ್ಲ ಅಂದಿದ್ ವರ್ಮಾ ಅವರು ಅಭಿರಾಮ್ ಅವ್ರನ್ನ ನೋಡಿ ಸಂಬಂಧ ಓಕೆ ಮಾಡಿದ್ರಂತೆ. ಒಂದ್ ರೀತಿಲಿ ಈ ಮದುವೆ ಅಭಿರಾಮ್ ಅವರಿಂದಾನೇ ನಡೀತಿರೋದು. ವಸು ಅವರು ಅಭಿರಾಮ್ ಅವರು ಮುಂದೆ ನಿಂತು ಮದ್ವೆ ಮಾಡಿಸ್ತಿದ್ದಾರೆ. ಊಟಕ್ಕೆ ಲಾಟ್ರಿ ಹೊಡೆಯೋರು ಮದುವೆ ಹೇಗ್ ಮಾಡ್ತಾರೆ ಪಿಯೆ? ಕಡೆ ಪಕ್ಷ ಮದುವೆ ಖರ್ಚಿಗಾದ್ರೂ ದುಡ್ಡು ಬೇಕಲ್ಲ. ನಿಮಗೆ ಗೊತ್ತಿಲ್ವಾ ಸರ್, ಮೊನ್ನೆ ತಾನೇ ಅಭಿರಾಮ್ ಅವ್ರಿಗೆ ನಿಜವಾಗ್ಲೂ ಕೇರಳದಲ್ಲಿ ಲಾಟ್ರಿ ಹೊಡೆದಿದೆ. 20 ಲಕ್ಷ ಬಂದಿದೆಯಂತೆ. ಇದೇನೋ ಅದೃಷ್ಟ ಅವರಿಗೆ ಕೂಡಿ ಬರ್ತಿದೆ. ಏನೇ ಕೂಡಿ ಬಂದ್ರು ಈ ಮದ್ವೆ ನಡೆಯಲ್ಲ ಅಣ್ಣ. ಯಾಕೆ ನಡೆಯಲ್ಲಮ್ಮ? ಯಾರು ತಡೀತಾರೆ? ನಾನ್ ತಡಿತೀನಿ. ನಿಮ್ಗೂ ಈ ಮದ್ವೆಗೂ ಏನ್ ಸಂಬಂಧ ಮೇಡಮ್? ಅಷ್ಟಕ್ಕೂ ಯಾಕೆ ತಡಿತೀರಾ? ಆ ವಸು ನನ್ ಕಪಾಳಕ್ ಹೊಡೆದಿದ್ದಾಳೆ. ಅವಳ ಕೈಯಿಂದ ಆ ಮನೇಲಿ ಯಾವ ಶುಭ ಕಾರ್ಯನೂ ನಡೆಯೋಕ್ ಬಿಡಲ್ಲ. ಅವಳು ನತದೃಷ್ಟೆ ಅಂತ ಅವಳ ಕೈಯಿಂದ ಏನೇ ಮಾಡಿದ್ರು ಕೂಡ್ ಬರಲ್ಲ ಅಂತ ಈ ಮದ್ವೆ ನಿಲ್ಸಿ ಪ್ರೂವ್ ಮಾಡ್ತೀನಿ. ವಸು ಜೊತೆಲಿ ಅಭಿ ಇರ್ತಾನಲ್ಲಮ್ಮ. ಏನ್ ಪ್ಲಾನ್ ಮಾಡಿದ್ರು ಅಭಿ ಅಡ್ಡ ಬರ್ತಾನೆ. ವಸು ಮೇಲೆ ಆರೋಪ ಬರಕ್ ಬಿಡಲ್ಲಮ್ಮ. ಎಷ್ಟ್ ಸಲ ಕಾಪಾಡ್ಕೋತಾನೆ ಅಣ್ಣ? ಪ್ರತಿ ಸಲನೂ ವಸುನೆ ಗೆಲ್ತಾಳ? ಒಂದ್ಸಾರಿ ಆದ್ರೂ ನಾನ್ ಗೆಲ್ಲೋದೇ ಇಲ್ವಾ? ಆ ಒಂದ್ ಚಾನ್ಸ್ ಸಾಕು. ವಸುನ ಸೈಡ್ ತಳ್ಳಿ ಅಭಿನ ನನ್ ಸ್ವಂತ ಮಾಡ್ಕೋತೀನಿ. ಈಗ ನನ್ ಹತ್ರ ಇರೋದು ಕಾನ್ಫಿಡೆನ್ಸ್ ಮಾತ್ರ. ಯಾವಾಗ ಹೇಗೆ ಅಂತ ಹೇಳೋಕಾಗ್ದಿದ್ರು ಖಂಡಿತ ಆ ಮದ್ವೆ ನಿಲ್ಲಿಸ್ತೀನಿ. ಆ ವಸುಗೆ ಬ್ಯಾಡ್ ನೇಮ್ ಬರೋ ಹಾಗೆ ಮಾಡ್ತೀನಿ. ವಸು ಅಭಿ ಮಧ್ಯೆ ಗ್ಯಾಪ್ ತಗೊಂಡ್ ಬರ್ತೀನಿ. ಆ ಸ್ಪೇಸ್ ನಲ್ಲಿ ನಾನ್ ಹೋಗ್ತೀನಿ. ಅಭಿನ ನನ್ ಕಡೆ ಎಳ್ಕೋತೀನಿ. ಏನ್ ಸರ್ ಇವರು ಹೀಗಂತಿದ್ದಾರೆ? ಇದು ಕಾನ್ಫಿಡೆನ್ಸೋ ಓವರ್ ಕಾನ್ಫಿಡೆನ್ಸೋ ಅರ್ಥನೇ ಆಗ್ತಾ ಇಲ್ಲ ಪಿಯೆ. ಮದುವೆ ಹೇಗ್ ನಿಲ್ಲಿಸ್ತಾಳೆ? ಮದ್ವೆ ನಿಲ್ಸಿದ್ರೆ ಕಾನ್ಫಿಡೆನ್ಸ್, ನಿಲ್ಸ್ಲಿಲ್ಲ ಅಂದ್ರೆ ಓವರ್ ಕಾನ್ಫಿಡೆನ್ಸ್. ನೀವ್ಯಾಕೆ ಸರ್ ಟೆನ್ಷನ್ ಮಾಡ್ಕೋತಿದ್ದೀರಾ? ನನ್ನ ವಿಷಯ ಸೈಡಿಗಿಡು. ನಿನ್ಗೇನ್ ಅನಿಸ್ತಿದೆ? ಸುಮ್ನಿರೋದ್ ಬಿಟ್ಟು ಕಪಾಳಕ್ ಹೊಡ್ಸ್ಕೊಳ್ಳೋದು ಯಾಕೆ ಬಿಡಿ ಸರ್. ಹೊಡಿಯಲ್ಲ ಕಣ ಹೇಳ. ಸೀತೆನ ಮದ್ವೆ ಮಾಡ್ಕೋಬೇಕು ಅಂತ ರಾವಣಾಸುರ ಸ್ವಯಂವರಕ್ ಹೋದ. ಬಿಲ್ ಎತ್ತಿದ್ನ ಸರ್? ಇಲ್ಲ. ರಾಮನ್ನ ಮದ್ವೆ ಮಾಡ್ಕೋಬೇಕು ಅಂತ ಶೂರ್ಪಣಕಿ ಆಸೆ ಪಟ್ಲು. ಮದ್ವೆ ಮಾಡ್ಕೊಂಡ್ಲಾ ಸರ್? ಇಲ್ಲ. ಅಷ್ಟೇ ಸರ್.
ಇಷ್ಟಕ್ಕೂ ಏನ್ ಹೇಳ್ತಿದ್ಯೋ ನೀನು? ಕನಕ ಮದುವೆ ನಿಲ್ಲಿಸ್ತಾಳ ಇಲ್ವಾ? ನೀವ್ MLA ಆಗಿರೋದು ನಿಮ್ ಅದೃಷ್ಟ ಸರ್. ನಿಮ್ ಕ್ಷೇತ್ರದ ಪ್ರಜೆಗಳಿಗೆ ದುರಾದೃಷ್ಟ ಕೂಡ. ಏಯ್, ಅಂದ್ರೆ ಏನೋ ನೀನ್ ಹೇಳ್ತಿರೋದು? ರಾಜಕೀಯ ನಾಯಕ ನಾನು, ನನಗೆ ರಾಮಾಯಣ ಹೇಳ್ತೀಯ? ಹೇಳಿದ್ರು ಪ್ರಯೋಜನ ಏನಿದೆ? ಎಲ್ಲ ಶೂನ್ಯ. ಕಳೆದೋಗಿರೋ ನಿಮ್ಮ ಓಲೆನ ಹುಡುಕಿ ಕೊಟ್ರೆ ನನಗೇನು ಕೊಡ್ತೀರಾ? ಹಾ, ಸಿಗ್ತೇನ್ರಿ? ಇಲ್ಲ ರೀ. ನೀವು ಸುಳ್ಳು ಹೇಳ್ತಿದ್ದೀರಾ? ಬೇಕು ಅಂದ್ರೆ ಒಂದ್ಸಲ ನೀವೇ ನೋಡಿ. ನನ್ನ ಹತ್ರ ಬರ್ತಿದ್ದೀರಲ್ಲ, ಅಲ್ಲಿ ಹುಡುಕ್ರಿ. ಹುಡುಕ್ಬೇಕಾಗಿರೋದು ಅಲ್ಲಲ್ಲ, ಮತ್ತೆ ನಿಮ್ಮ ಹತ್ರ ಹುಡುಕ್ಬೇಕು. ನೀವು ಓಲೆಗಳು ನನ್ನ ಹತ್ರ ಇದಾವೆ ಅನ್ಕೊಂಡಿದ್ದೀರಾ? ಇದೆಯೋ ಇಲ್ವೋ ಅಂತ ನೋಡ್ತೀನಿ. ಇಲ್ಲ, ಇದಾವೆ. ಎಲ್ಲಿದಾವೆ? ಇಲ್ಲಿ. ಯಾಕೆ ಬಚ್ಚಿಟ್ರಿ? ನೀವು ಕಂಡು ಹಿಡಿಯಲ್ವೇನೋ ಅಂತ ಅನ್ಕೊಂಡೆ. ಪ್ರಾಮಿಸ್ನ ಮಿಸ್ ಮಾಡಬೇಕು ಅನ್ಕೊಂಡ್ರ ಮಿಸ್ಸಸ್ ಅವರೇ? ಜೋಪಾನ ರೀ. ಅಭಿ, ಜೋಪಾನ. ಅಯ್ಯೋ ಅಭಿ, ಜೋಪಾನ. ಅಭಿ ಹುಷಾರೋ. ಅಭಿ, ಅಭಿ. ಏನ್ ಮಾಡ್ತಿದ್ಯಾ ಹರಿಕಾ ನೀನು? ನಿನಗ್ ಬುದ್ಧಿ ಇದೆಯಾ? ಸಾರಿ ಅತ್ತೆ, ಕೈ ಜಾರ್ ಬಿತ್ತು. ಕೈ ಜಾರ್ ಬಿತ್ತ? ಬೇಕು ಅಂತ ಮಾಡಿದ್ಯಾ? ಬೇಕು ಅಂತ ಯಾಕೆ ಮಾಡ್ತಾಳೆಪ್ಪ? ಕೈ ಜಾರ್ತು ಅಂತ ಹೇಳಿದ್ಲಲ್ಲ.
ಮೊದ್ಲಿಂದ ನಿಮಗೆ ಈ ಮದ್ವೆ ಇಷ್ಟನೇ ಇರ್ಲಿಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ. ಅಮ್ಮ, ಡ್ಯಾಡಿ, ನೀವು ಸ್ವಲ್ಪ ಸುಮ್ಮನಿರಿ. ಈಗಂತದ್ದು ಏನಾಯ್ತು? ದೀಪ ಕೆಳಗ್ ಬಿದ್ದಿದ್ದು, ಮೊದಲನೇ ಪತ್ರ ಬಿದ್ದಿದ್ದು, ಬೆಂಕಿ ಹತ್ಕೊಂಡಿದ್ದು ಅಶುಭ ಅಲ್ವಾ ಅಭಿ? ಏನೂ ಆಗಲ್ಲ ಭಾವ. ಲಗ್ನ ಪತ್ರಿಕೆಗೆ ಹಚ್ಚಿರೋ ಅರ್ಶನ ಎಷ್ಟು ಪವಿತ್ರವಾತೋ, ಲಗ್ನ ಪತ್ರಿಕೆಗೆ ಅಂಟ್ಕೊಂಡಿರೋ ಆ ಬೆಂಕಿನೂ ಪವಿತ್ರವಾತೆ. ಈ ಮದ್ವೆಗೆ ದೋಷ ಏನಾದ್ರೂ ಇದ್ರೆ ಅದು ದೂರ ಆಗತ್ತೆ. ಸಾರ್ ಸಾರ್ ಮೇಡಮ್, ಸಾರ್ ಎಲ್ಲಿದ್ದೀರಾ ಮೇಡಮ್? ಸಾರ್, ಅಬ್ಬಾ, ಏನಾಯ್ತು ಪಿಯೆ? ಏನಾಯ್ತು? ನಿಮ್ ಕೈಯಾರೆ ಫ್ಯಾನೋ ಎಸಿನೋ ಆನ್ ಮಾಡಿ ಸರ್. ಹಾಗೇನೆ ನಿಮ್ ಕೈಯಾರೆ ಫ್ರಿಜ್ ಇಂದ ಐಸ್ ವಾಟರ್ ತಗೊಂಡ್ ಬಂದ್ಬಿಡಿ ಮೇಡಮ್. ಸಾರಿ ಸರ್, ಸಾರಿ ಮೇಡಮ್. ಸಾರಿ ಆಗಿರ್ಲಿ, ಮ್ಯಾಟ್ರ್ ಏನಂತ ಹೇಳಿ ಸಾಯಿ. ಅಭಿರಾಮ್ ಅವ್ರ ಅಣ್ಣನ್ ಮಗಳಿಗೆ ಮದ್ವೆ ಫಿಕ್ಸ್ ಆಗಿದೆ ಮೇಡಮ್. ಅದನ್ನ ನಿನ್ನೆನೆ ಹೇಳಿದ್ಯಲ್ಲ. ಲಗ್ನ ಪತ್ರಿಕೆನೂ ಬರ್ಸಿದ್ದಾರೆ ಸರ್. ಅದನ್ನು ನೆನ್ನೆನೆ ಹೇಳಿದ್ದೆ. ಹೊಸ ವಿಷಯ ಇದ್ರೆ ಹೇಳು. ಲಗ್ನ ಪತ್ರಿಕೆ ಮನೆಗ್ ಬಂದಿದೆ ಮೇಡಮ್. ಮದ್ವೆ ಕೆಲ್ಸ ಗಡಿಬಿಡಿಲ್ ನಡೀತಿದೆ. ಒಂದು ವೇಳೆ ಆ ಅಭಿರಾಮ್ ವಸು ಇಬ್ರು ವೆಡ್ಡಿಂಗ್ ಕಾರ್ಡ್ ತಗೊಂಡ್ ನಮ್ಮನೆಗೆ ಬರ್ತಾರ ಹೇಗೆ? ನಮ್ ಮನೆವರೆಗೂ ಅಲ್ಲ, ಆ ಲಗ್ನ ಪತ್ರಿಕೆ ಆ ಮನೆ ದಾಟಿ ಯಾವ ಮನೆಗೂ ಹೋಗ್ಬಾರ್ದು. ಇವತ್ತು ನಾಳೆನೋ ಮದ್ವೆ ಕಾರ್ಡ್ ಹಂಚ್ತಾರಲ್ಲ ಮೇಡಮ್, ಹೇಗ್ ತಡೆಯೋದು? ಹೇಗಾದ್ರೂ ತಡಿಬೇಕು. ಈ ವೆಡ್ಡಿಂಗ್ ಕಾರ್ಡ್ ಸಂಚದೆ ಇದ್ರೆ ಮದುವೆ ನಿಂತು ಹೋಗುತ್ತಲ್ಲಮ್ಮ. ಅಷ್ಟಕ್ಕೂ ಅವರು ಈ ಮದ್ವೆ ಹೇಗ್ ಮಾಡ್ತಿದ್ದಾರೆ? ಹೇಳಿದ್ನಲ್ಲ ಮೇಡಮ್, ಅವ್ರಿಗೆ ಲಾಟ್ರಿ ಹೊಡೆದು 20 ಲಕ್ಷ ಬಂದಿದ್ಯಲ್ಲ. ಛೇ, ಆ ಲಾಟ್ರಿ ಹೊಡಿದೇ ಇದ್ರೆ ಈ ಮದುವೆ ನಡೀತಾನೆ ಇರಲಿಲ್ಲ. ಲೇಪಿಯೇ ಮೇಡಮ್, ಅರ್ಜೆಂಟ್ ಆಗಿ ನಂಗೆ ಇಬ್ರು ಆಳ್ಗಳು ಬೇಕು. ಯಾಕಮ್ಮ, ನಾನು ಇವನು ಇದೀವಲ್ಲ. ನೀವಿಬ್ರು ಅಲ್ಲ ಅಣ್ಣ, ರೌಡಿಗಳು ಬೇಕು. ಯಾಕೆ ಮೇಡಮ್? ಒಂದ್ ವೇಳೆ ಅಭಿರಾಮ್ ಅವ್ರನ್ನು ವಸು ಅವ್ರನ್ನು ಮರ್ಡರ್ ಮಾಡ್ಸೋದಕ್ಕ? ನನ್ನ ಅಭಿನ ಯಾಕೋ ಸಾಯ್ಸಕ್ ಹೇಳ್ತೀನಿ. ಮತ್ತೆ ಮದುವೆ ಹೆಣ್ಣು ಸಾಯಿಸ್ತೇನಮ್ಮ? ಇಲ್ಲ ಸರ್, ಮದುವೆ ಗಂಡನೇ ಸಾಯಿಸ್ತಾರೇನೋ. ನೀನ್ ಊಹಾಪೋಹ ಎಲ್ಲ ಬಿಟ್ಟು ಫಸ್ಟ್ ನಾನ್ ಹೇಳಿದ್ ಮಾಡು. ದುಡ್ಗೋಸ್ಕರ ಎಂಥ ಕೆಲ್ಸ ಬೇಕಾದ್ರೂ ಮಾಡೋ ರೌಡಿಗಳು ಬೇಕು ನಂಗೆ. ಓಕೆ ಮೇಡಮ್, ರಾತ್ರಿ ಒಳಗೆ ರಾಕ್ಷಸರಂತ ಇಬ್ರು ರೌಡಿಗಳನ್ನ ಕರ್ಕೊಂಡ್ ಬರ್ತೀನಿ. ನೀವಿಬ್ರು ರೌಡಿಗಳು ಬೇಕು ಅಂದ ಕೂಡ್ಲೆ ನೇರವಾಗಿ ಕ್ರೈಮ್ ಬ್ರಾಂಚ್ಗೆ ಹೋದೆ ಮೇಡಮ್. MLA ಅವ್ರ ಹೆಸರು ಹೇಳಿ ಕ್ರೈಮ್ ಫೈಲ್ಸ್ ಕೇಳ್ದೆ. ಅವನ್ನ ಚೆನ್ನಾಗಿ ಸ್ಟಡಿ ಮಾಡಿ ಈ ಇಬ್ರು ಹಾರ್ಡ್ ಕೋರ್ ಕ್ರಿಮಿನಲ್ಸ್ ನ ಹಿಡ್ಕೊಂಡೆ. ಕಳ್ಳತನ, ಕಿಡ್ನಾಪು, ಹತ್ಯೆಗಳು, ಅತ್ಯಾಚಾರಗಳಲ್ಲಿ ಈ ಸಿಟಿನಲ್ಲೇ ಇವನು ನಂಬರ್ 1, ಅವನು ನಂಬರ್ 2 ಮೇಡಮ್. ನೋಡ್ರಪ್ಪ ರೌಡಿ ಬಾಯ್ಸ್, ನಿಮ್ ಪೇಮೆಂಟ್ ಪಕ್ಕಾ ಇರತ್ತೆ. ನೀವು ಜಸ್ಟ್ ಮಟನ್ ಕತ್ತರಿಸೋನ್ ಕೆಲಸ ಮಾಡಿದ್ರೆ ಸಾಕು. ಅಂದ್ರೆ ಕಾಲು ಕೈಗಳು ತಲೆ ಕಟ್ ಮಾಡಿ ಲಿವರು ಕಿಡ್ನಿ ಹಾರ್ಟ್ ತೆಗೆದ್ಬಿಟ್ರೆ ಸಾಕು. ಇಲ್ ಬಾಪಿಯೇ. ಯಾಕೆ ಮೇಡಮ್, ಅಪ್ರಿಸಿಯೇಷನ್ ಮಾಡ್ತೀರಾ? ಸನ್ಮಾನ ಮಾಡ್ತೀರಾ? ಏನ್ ಮಾಡ್ಬೇಕಂತ ಅವ್ರಿಗೆ ನಾನ್ ಹೇಳ್ತೀನಿ, ನೀನ್ ಹೇಳ್ಬೇಡ. ಹೊಡಿದೇನೆ ಹೇಳ್ಬೋದಿತ್ತಲ್ಲ ಮೇಡಮ್. ಹೊಡಿತಾಳೆ ಅಂತ ಗೊತ್ತಿದ್ರು ನೀನ್ಯಾಕೋ ಎಕ್ಸ್ಟ್ರಾ ಮಾಡ್ದೆ? ಇವನು ನಿಮ್ಗೊಂದ್ ಮನೆ ತೋರಿಸ್ತಾನೆ. ಆ ಮನೇಲಿ 20 ಲಕ್ಷ ದುಡ್ಡಿರುತ್ತೆ. ಇವತ್ ರಾತ್ರಿ ಆ ದುಡ್ಡು ಕದ್ದು ತಗೊಂಡ್ ಬನ್ನಿ. ಯಾಕಮ್ಮ 20 ಲಕ್ಷ? ನಮ್ಮ ಹತ್ರ ಕೋಟಿಗಳು ಇದೆಯಲ್ಲ. ಈ ಸಗಣಿ ಬುದ್ಧಿ PA ಜೊತೆ ಸುತ್ತಿ ನಿನ್ ಬುದ್ಧಿನೂ ಡ್ಯಾಮೇಜ್ ಆಗಿದ್ಯಾ ಅಣ್ಣ? ನಮ್ ಹತ್ರ ದುಡ್ಡಿಲ್ಲ ಅಂತಾನೂ ಅಲ್ಲ, ಇವ್ರನ್ನ ಕಳ್ತನಕ್ಕೂ ಕಳಿಸ್ತಾ ಇಲ್ಲ. ಆ ಲಾಟ್ರಿ ದುಡ್ಡು ಬಂದಿರೋದಕ್ಕಲ್ವಾ ಅವ್ರು ಈ ಮದ್ವೆ ಮಾಡ್ತಿರೋದು. ಅವ್ರ ಹತ್ರ ಆ ದುಡ್ಡೇ ಇಲ್ದೇ ಇದ್ರೆ ಮದ್ವೆ ಹೇಗ್ ಮಾಡ್ತಾರೆ? ವಂಡರ್ಫುಲ್ ಮೇಡಮ್, ನೀವು ಸಖತ್ತಾಗಿ ಯೋಚನೆ ಮಾಡಿದೀರಾ. ನಂದು ಸಗಣಿ ತಲೆ ಅಂದ್ರೂ ಪರವಾಗಿಲ್ಲ, ನಿಮ್ ತಲೆನೇ ತಲೆ ಮೇಡಮ್. ಹೊಗಳೋದ್ ನಿಲ್ಸಿ ಇವ್ರನ್ನ ಕರ್ಕೊಂಡ್ ಹೋಗಿ ಅಭಿರಾಮ್ ಅವ್ರ ಮನೆ ತೋರ್ಸು. ಸೈಲೆಂಟ್ ಆಗಿ ಕೆಲ್ಸ ಮುಗಿಸ್ಕೊಂಡ್ ಬನ್ನಿ. ಮತ್ತೆ ಪೇಮೆಂಟ್ ಮೇಡಮ್? ಆ 20 ಲಕ್ಷ ಪೂರ್ತಿ ಇವ್ರಿಗೆ. ತಲಾ 10 ಲಕ್ಷ ತಗೊಳ್ಳಿ, ಹೋಗಿ. ಮತ್ತೆ ನನ್ಗೇನು ಮೇಡಮ್? ಇಲ್ಬಾ? ಅಯ್ಯೋ ಬೇಡ ಬಿಡಿ ಮೇಡಮ್, ಹೊಡಿತೀರಾ? ಈಗಾಗ್ಲೇ ನನ್ನ 2 ಕೆನ್ನೆಗಳು ಪೂರಿ ತರ ಊದ್ಕೊಂಡಿದ್ದಾವೆ. ಪ್ಲಾನ್ ಹಾಳ್ ಮಾಡ್ಕೊಂಡ್ ಬಂದೆ ಅಂದ್ಕೋ, ಸಾಯಿಸ್ಬಿಡ್ತೀನಿ. ಹೋಗೋ. ಆಯ್ತು ಮೇಡಮ್, ನಡೀರೋ.
ಅಮ್ಮ, ಆ ಮನೇಲಿ ತುಂಬಾ ಜನ ಇರ್ತಾರಲ್ಲಮ್ಮ, ಇವ್ರು ಸಿಕ್ಕಾಕೊಂಡು ನಮ್ಮ ಹೆಸರು ಹೇಳ್ಬಿಟ್ರೆ? ಅವರು ಪ್ರೊಫೆಷನಲ್ಸ್ ಅಂತ PA ಹೇಳಿದ್ನಲ್ಲ ಅಣ್ಣ, ಸಿಕ್ ಹಾಕೊಳ್ಳೋ ಚಾನ್ಸೇ ಇಲ್ಲ. ಯಾವ್ದಕ್ಕೂ ಒಂದ್ಸಲ ಅವ್ರೇನಾದ್ರೂ ಸಿಕ್ಕಾಕೊಂಡ್ರೆ ನಮ್ಮ ಹೆಸರು ಹೇಳ್ಬಾರ್ದು ಅಂತ PA ಹೇಳಮ್ಮ. ಯಾಕಣ್ಣ, ಈ ಪ್ಲಾನ್ ಸಕ್ಸಸ್ ಆಗತ್ತೆ. ಆಗದೆ ಇದ್ರೆ ಹೊರಗಡೆ ಕಳ್ರಿ ಯಾರೋ ಬಾಗಿಲು ತೆಗೆದು ಒಳಗಡೆ ಬಂದ್ರು. ಮನೇಲಿ ಇಷ್ಟು ಜನ ಇದೀವಿ ಅಂತ ಗೊತ್ತಿಲ್ಲದೆ ಒಳಗಡೆ ಬಂದಿರ್ತಾರೆ. ಇಷ್ಟು ಜನ ನೋಡಿ ಭಯ ಪಟ್ಟು ಓಡ್ ಹೋಗಿರ್ತಾರೆ. ಇಲ್ಲ ಚಿಕ್ಕಮ್ಮ, ನಾನ್ ಕಿರ್ಚಿದ್ ಕೂಡ್ಲೆ ಓಡ್ ಹೋದ್ರು. ಇಲ್ಲಿವರೆಗೂ ಯಾವತ್ತೂ ಇಲ್ದೇ ಇದ್ದಿದ್ದು ಮನೆ ಕಳ್ರಿ ಯಾಕೆ ಬಂದ್ರು? ಮನೇಲಿ ದುಡ್ಡಿರೋ ವಿಷಯ ಕಳ್ರಿಗೆ ಹೇಗ್ ಗೊತ್ತಾಯ್ತು? ಮದ್ವೆ ಕೆಲ್ಸ ಶುರು ಮಾಡ್ತಿದೀವಲ್ಲ ಅತ್ತೆ, ಮದ್ವೆ ನಡೀತಿರೋ ಮನೇಲಿ ದುಡ್ಡು ಒಡವೆ ಇರುತ್ತೆ ಅಂತ ಕಳ್ರು ಅನ್ಕೊಂಡಿರ್ತಾರಲ್ವಾ. ಟೈಮಿಗೆ ಸರಿಯಾಗಿ ರಾಕಿಗೆ ಎಚ್ಚರ ಆಗಿದ್ದಕ್ಕೆ ದುಡ್ಡು ಉಳ್ಕೋತು. ಇಲ್ಲ ಅಂದ್ರೆ ಅವರು ಎಲ್ಲ ಎತ್ಕೊಂಡು ಹೋಗ್ತಿದ್ರು. ಸರಿಯಾಗಿ ಕಳ್ರು ಬರೋ ಟೈಮ್ಗೆ ನಿನ್ ಎಚ್ಚರ ಹೇಗಾಯ್ತು? ಬಾಯರ್ಕೆ ಆಯ್ತು ಅಜ್ಜಿ, ನೀರ್ ಕುಡಿಯಕಂತ ಎದ್ದೆ. ಏನೋ ನನಗ್ ಗೊತ್ತಿಲ್ದೇನೆ ಕಳ್ತನ ಮಾಡ್ಬೇಕು ಅನ್ಕೊಂಡ್ರಾ? ಅಂದ್ರೆ ನನ್ನ ಕರ್ಕೊಂಡ್ ಹೋಗ್ದೆ ನೀವ್ ಮಾತ್ರ ಅಮೆರಿಕಾಗ್ ಓಡ್ ಹೋಗೋಣ ಅನ್ಕೊಂಡಿದೀರಾ? ಇಲ್ಲ ಆಂಟಿ, ದುಡ್ಡೆಲ್ಲ ಕದ್ಮೇಲೆ ಮಾರ್ನಿಂಗ್ ನಿಮ್ಗೆ ಹೇಳೋಣ ಅನ್ಕೊಂಡ್ವಿ. ನನ್ನ ಹತ್ರ ಈ ನಾಟಕ ಎಲ್ಲ ಆಡ್ಬೇಡ್ರಿ. ನನಗ್ ಮೋಸ ಮಾಡ್ಬೇಕು ಅನ್ಕೊಂಡಿದ್ದಕ್ಕೆ ನಿಮ್ ಪ್ಲಾನ್ ಎಲ್ಲ ಫೇಲ್ ಆಗಿದ್ದು. ನಿನ್ಮೇಲೆ ಆಣೆ ಅತ್ತೆ, ನಮ್ಮ ನಂಬು. ದೊಡ್ಡವಳಲ್ವಾ, ಕಳ್ತನದಲ್ಲಿ ಯಾಕೆ ಇನ್ವಾಲ್ವ್ ಮಾಡೋದು ಅಂತ ನಾವಿಬ್ರೇ ಪ್ಲಾನ್ ಮಾಡಿದ್ವಿ. ಕವರಿಂಗ್ ಬೇಡ ಕಣೋ, ನೀವ್ ಬೆರಳು ತೋರ್ಸಿದ್ರೆ ನಾನ್ ಹಸ್ತಾನೆ ನುಂಗ್ಬಿಡ್ತೀನಿ. ನನ್ನ ಹತ್ರ ನಿಮ್ ಬೇಳೆ ಬೇಯಲ್ಲ. ಓಕೆ ಆಂಟಿ, ಈ ಸಲ ನೀವೇ ದುಡ್ಡು ಕದ್ಬಿಡಿ. ನೀವೇ ನಮ್ಮನ್ನ ಅಮೆರಿಕ ಕರ್ಕೊಂಡು ಹೋಗಿ. ಆಹಾ, ಅಂದ್ರೆ ನನ್ನ ಸಿಕ್ಕಾಕಿಸ್ಬೇಕು ಅಂತಿದ್ದೀರಾ? ನಾನ್ ಸಿಕ್ಕಾಕೊಂಡ್ರೆ ನೀವ್ ತಪ್ಪಿಸ್ಕೊಂಡು ಓಡ್ ಹೋಗ್ಬೋದು ಅನ್ಕೊಂಡ್ರಾ? ಅದೆಲ್ಲ ಆಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ನೀನೇ ಹೇಳು. ಏನೇ ಮಾಡಿದ್ರು ನಾವು ಮೂವರು ಸೇರ್ಕೊಂಡೇ ಮಾಡೋಣ. ಹೋದ್ರೆ ಮೂವರು ಅಮೆರಿಕಾಗ್ ಹೋಗ್ತೀವಿ, ಇಲ್ಲ ಅಂದ್ರೆ ಮೂವರು ಸಿಕ್ಕಾಕೋತೀವಿ. ಹಾಗಲ್ಲ ಅತ್ತೆ. ಓಕೆ ಆಂಟಿ, ನೀವೇ ಒಂದೊಳ್ಳೆ ಪ್ಲಾನ್ ಹೇಳಿ. ಮೂವರು ಸೇರಿ ಪ್ಲಾನ್ ಮಾಡೋಣ. ಇಲ್ಲಿ ನೋಡಿ, ಎಲ್ರು ನಿದ್ದೆ ಮಾಡ್ತಿದ್ದಾರೆ. ಬೆಳಗಾಗೋದ್ರೆಲ್ಲ ದುಡ್ಡು ಕದ್ಬಿಡೋಣವಾ? ಇವತ್ತು ಬೇಡ, ನಾಳೆ ಪ್ಲಾನ್ ಮಾಡೋಣ. ಇವತ್ತೇ ಕದ್ಬಿಟ್ರೆ ನಾಳೆನೆ ಅಮೆರಿಕಾಗ್ ಹೋಗ್ಬೋದಲ್ಲ. ತೀರಾ ಅಷ್ಟೊಂದು ಆತ್ರ ಪಟ್ಟ ಕೆಲ್ಸ ಆಗಲ್ವೇ? ತಲೆ ಓಡಿಸಿ ಪ್ಲಾನ್ ಮಾಡೋಣ. ಹಾಗಾದ್ರೆ ರಾತ್ರಿ ಎಲ್ಲ ಎಚ್ಚರ ಇದ್ದು ಯೋಚನೆ ಮಾಡು, ನಾವು ನಿದ್ದೆ ಮಾಡ್ತೀವಿ. ನೀವ್ ಹಾಯಾಗಿ ನಿದ್ದೆ ಮಾಡಿದ್ರೆ ನಾನು ಎಚ್ಚರ ಇದ್ದು ಯೋಚನೆ ಮಾಡ್ಬೇಕಾ? ಆಗಲ್ಲ. ನಿದ್ದೆ ಮಾಡೋ ಹಾಗಿದ್ರೆ ಮೂವರು ನಿದ್ದೆ ಮಾಡೋಣ. ಎಚ್ಚರ ಇದ್ದು ಯೋಚನೆ ಮಾಡೋದಾದ್ರೆ ಮೂವರು ಎಚ್ಚರ ಇದ್ದು ಯೋಚನೆ ಮಾಡೋಣ. ನಿಮ್ ಜೊತೆ ಆರ್ಗ್ಯೂ ಮಾಡಕ್ ಆಗಲ್ಲ ಆಂಟಿ, ನಿದ್ದೆ ಮಾಡೋಣ, ನಡೀರಿ. ಕಾಫಿ ತಗೊಳ್ಳಿ ಮಾವ. ತಗೊಳ್ಳಿ ಅತ್ತೆ. ಥ್ಯಾಂಕ್ ಯು ಪಾವನಿ. ಅಯ್ಯೋ, ಶ್ರಾವ್ಯ ಇಲ್ದೆ ಹೇಗ್ ಬರ್ತೀವಿ? ಖಂಡಿತ ಎಲ್ರೂ ಬರ್ತೀವಿ. ಇಡ್ತೀನಿ. ಗಂಡನ್ ಕಡೆಯವರು ಫೋನ್ ಮಾಡಿದ್ರು ಅತ್ತೆ, ದೇವಸ್ಥಾನಕ್ಕೆ ಹೊರಟಿದ್ದೀರಾ ಇಲ್ವಾ ಅಂತ ಕೇಳ್ತಾ ಇದ್ರು. ನಮ್ದೇನಿದೆಯಮ್ಮ, ನಾವು 2 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತೀವಿ. ಅಕ್ಕ, ಶ್ರಾವ್ಯ ಎಲ್ಲಿ? ಅವಳನ್ನ ಮರೀದೆ ಕರ್ಕೊಂಡ್ ಬನ್ನಿ ಅಂದ್ರು. ಶ್ರಾವ್ಯ ರೆಡಿ ಆಗ್ತಿದ್ದಾಳು ವಸು. ಬೇಗ ಹೋಗಿ ರೆಡಿ ಮಾಡು ಪಾವನಿ. ಇಷ್ಟಕ್ಕೂ ಅಖಿಲ್ ಅವರಲ್ಲಿ ಇನ್ನು ನಿದ್ದೆ ಮುಗ್ದಲ್ಲೇ ಇದ್ದೀರಲ್ಲ, ಬೇಗ ರೆಡಿಯಾಗಿ. ಯಾಕೆ ರೆಡಿ ಆಗ್ಬೇಕಪ್ಪ? ಗಂಡಿನ ಕಡೆಯವರು ಗುಡಿಲಿ ಸೀತಾರಾಮ ಕಲ್ಯಾಣೋತ್ಸವ ನಡೆಸ್ತಾ ಇದಾರಂತೆ. ನಮಗೂ ಬರೋದಕ್ಕೆ ಹೇಳಿದ್ದಾರೆ. ಇವಾಗೆಂತ ಕಲ್ಯಾಣ? ಅದಕ್ಕೆ ಮದ್ವೆ ಆದ್ಮೇಲೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾರಲ್ವಾ? ಮದ್ವೆಗ್ ಮುಂಚೆ ಸೀತಾರಾಮ ಕಲ್ಯಾಣ ನಡೆಸಿ ಕಂಕಣ ಕಟ್ಸೋದು ಅವ್ರ ಸಂಪ್ರದಾಯ ಅಂತೆ ಚಿಕ್ಕಮ್ಮ. ಬೇಗ ರೆಡಿಯಾಗಿ ಹೋಗೋಣ. 1 ಮಿನಿಟ್ ಚಿಕ್ಕಪ್ಪ. ಏನ್ ರಾಕಿ? ನಿಮ್ ಕೈಯಲ್ಲಿ ಏನ್ ಚಿಕ್ಕಪ್ಪ ಹಲ್ಲಿನ ಗುರ್ತು? ನೋಡಿ ಬಿಟ್ಟ ಕಳ್ಳನ್ ಮಗ. ಹೌದಲ್ಲ,
ಆ ಹಲ್ಲಿನ ಗುರ್ತು ನಿನ್ ಕೈ ಮೇಲೆ ಹೇಗ್ ಬಂತು? ಅದು ನೈಟು ಯಾಕೋ ನುಲಿತಿದ್ಯಾ? ಏನಾಯ್ತು? ನೈಟ್ ಟೈಮಲ್ಲಿ ನನ್ನ ಕೈನ ಯಾರೋ ಕಚ್ಬಿಟ್ರಪ್ಪ. ರಾತ್ರಿ ನಾನೇ ಆ ಕಳ್ಳನ ಕೈನ ಕಚ್ಚಿದ್ದು. ಏನ್ ರಾಕಿ, ರಾತ್ರಿ ಕಳ್ಳನ್ ಕಚ್ಚಿದ್ಯಾ? ಹೌದು ಡ್ಯಾಡಿ, ರಾತ್ರಿ ಓಡ್ ಹೋಗುವಾಗ ಅವನನ್ನ ಹಿಡ್ಕೊಂಡಿದ್ದೆ. ಬಿಡ್ಸ್ಕೊಳ್ಳೋದಿಕ್ಕಾಗ್ದೆ ಅವನ್ ಕೈನ ಕಚ್ಬಿಟ್ಟೆ. ರಾಕಿ ಕಚ್ಚಿದ್ದು ನಿನ್ ಕೈಗ ಅಖಿಲ್? ಅಲ್ಲಮ್ಮ, ಅಲ್ಲ. ನೀನೇ ಅಲ್ವೇನೋ ಹೇಳಿದ್ದು ರಾತ್ರಿ ನಿನ್ ಕೈನ ಯಾರೋ ಕಚ್ಚಿದ್ರು ಅಂತ? ಆ ಕಳ್ಳನ್ ಕೈಗೆ ರಾಕಿ ಕಚ್ಚಿದ್ದ. ಆ ಕೋಪದಲ್ಲಿ ಹೋಗ್ತಾ ಆ ಕಳ್ಳ ಅಖಿಲ್ ಕೈ ಕಚ್ಬಿಟ್ಟ. ಹೌದು, ಆ ಕಳ್ಳನ ಹಿಡಿಬೇಕು ಅಂತ ಅಖಿಲ್ ಜೊತೆ ನಾನು ಹಾರಿಕಾನು ಟ್ರೈ ಮಾಡಿದ್ವಿ. ಆ ಕಳ್ಳನ್ ಮಗ ನಮ್ಮಿಬ್ಬರ ಕೈಗೂ ಕೂಡ ಕಚ್ಚಿ ಓಡ್ ಹೋದ. ಬೇಕಾದ್ರೆ ನೀವೇ ನೋಡಿ, ನಮ್ಮಿಬ್ಬರ ಕೈಯಲ್ಲೂ ಕೂಡ ಕಳ್ಳ ಕಚ್ಚಿರೋ ಗುರ್ತಿದೆ. ಲಕ್ಕಿ ಚಾನ್ಸ್ ಹೊಡೆದ್ಬಿಟ್ರಿ. ಖರ್ಚು ಇಲ್ಲ, ಕಾಣಿಕೆನೂ ಇಲ್ಲ, ಫ್ರೀಯಾಗಿ ಮದ್ವೆ ಮಾಡ್ಕೋತಿದ್ದಾನೆ. ಈ ಮದ್ವೆ ಅಭಿ ಒಳ್ಳೆ ತಂದಿಂದ ನಡೀತಾ ಇದೆಯಮ್ಮ. ಆಫ್ಕೋರ್ಸ್ ಮಾವ, ಹಾಗಂತ ಮದ್ವೆ ಹೆಣ್ಣು ಉಟ್ಬಟ್ಟೆಲಿ ಅತ್ತೆ ಮನೆಗ್ ಬಂದ್ಬಿಡ್ಬಾರ್ದಲ್ಲ. ಖರ್ಚು ಕಾಣಿಕೆ ಏನು ಬೇಡ ಅಂತ ನಾವೇ ಅವ್ರಿಗೆ ಹೇಳಿದ್ವಿ ಸ್ವಾತಿ. ಅದು ನಿಮ್ ದೊಡ್ಡ ಗುಣ ಆಂಟಿ. ಆದ್ರೆ ಅವರಿಗೆ ಸಂಸ್ಕಾರ ಇರ್ಬೇಕಲ್ವಾ? ಇವತ್ತಿನ ಕಾಲದಲ್ಲಿ ಗುಡಿಸ್ಲಲ್ಲಿರೋರು ಕೂಡ ಅವ್ರ ಮದ್ವೆನ ಗ್ರ್ಯಾಂಡ್ ಆಗೇ ಮಾಡ್ತಿದ್ದಾರೆ. ನಮಗಿರೋದ್ರಲ್ಲಿ ನಾವು ಕೂಡ ಈ ಮದ್ವೆನ ಗ್ರ್ಯಾಂಡ್ ಆಗೇ ಮಾಡ್ಬೇಕು ಅನ್ಕೊಂಡಿದೀವಿ. ಹೇಗ್ ಮಾಡ್ತೀರಾ? ಇಡ್ಲಿ ಮಾರಿ ಎಷ್ಟು ದುಡ್ಡು ಸಂಪಾದಿಸ್ತೀರಾ? ಹೀಗೇನೆ ಗುಡಿಯಲ್ಲಿ ತಾಳಿ ಕಟ್ಸಿ ಶುಭ ಮನಸ್ತೀರಾ ಅಷ್ಟೇ ಅಲ್ವಾ? ಹಾಗೆಲ್ಲ ಮಾಡಲ್ಲಮ್ಮ, ಮದ್ವೆ ಗ್ರ್ಯಾಂಡ್ ಆಗೇ ಮಾಡ್ತೀವಿ. ನೋಡೋಣ ಹೇಗ್ ಮಾಡ್ತೀರೋ. ಅವಳು ಮಾತಾಡ್ತಿದ್ರೆ ಕಲ್ಲಲ್ಲಿ ಹೊಡಿತಿರೋ ಹಾಗಿದೆ. ಎಂತ ಹಿಂಸೆ ಇವಳು. ಮುಂದೆ ಹಿಂಸೆ ಅನ್ಸುತ್ತೆ ಆಂಟಿ. ನೋಡಮ್ಮ, ನಿಮ್ಮ ಅತ್ತೆ ಮಾವಂದ್ರು ಮೊದ್ಲೇ ಎಲ್ಲ ವಿಷಯ ಮಾತಾಡಿದ್ದಾರೆ. ಈಗ ಹೀಗ್ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ. ಆಗ ನಾನು ಇಲ್ದಿರೋ ಹೊತ್ತಿಗೆ ಈಗ ಹೀಗ್ ಮಾತಾಡ್ಬೇಕಾಗ್ತಿದೆ. ಒಂದು ಸಲ ದೊಡ್ಡೋರ್ ಮಾತಾಡಿದ್ಮೇಲೆ ಮಧ್ಯೆ ನೀನ್ ಯಾಕಮ್ಮ ಮಾತಾಡ್ತಾ ಇದ್ಯಾ? ಅಮ್ಮ, ಡ್ಯಾಡಿ, ನೀವು ಸ್ವಲ್ಪ ಸುಮ್ಮನಿರಿ. ಅವ್ರು ಕೇಳಿದ್ನ ನಾವು ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಇಷ್ಟಕ್ಕೆ ಬಿಟ್ಬಿಡಿ. ಒಳ್ಳೆ ಮಾತು ಹೇಳಿದ್ಯಪ್ಪ. ನಾವು ಬಂದಿರೋದು ಸೀತಾರಾಮ ಕಲ್ಯಾಣ ನಡೆಸಿ ಹುಡುಗನ್ಗೂ ಹುಡುಗಿಗೂ ಕಂಕಣ ಕಟ್ಸೋದಿಕ್ಕೆ. ಮೊದ್ಲು ಆ ಕೆಲ್ಸ ನೋಡೋಣ, ನಡೀರಿ. ಬನ್ನಿ ಬನ್ನಿ ಬನ್ನಿ.